ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಕೆಲಸ ಮಾಡ್ತಿದ್ದ ಜ್ಯುವೆಲರಿ ಶಾಪ್ನಲ್ಲಿ ಕೆಲಸಗಾರನೊಬ್ಬ ಕೋಟಿ ರೂಪಾಯಿ ಮೊತ್ತದ ವಜ್ರ ಹಾಗೂ ಚಿನ್ನಾಭರಣಗಳನ್ನು ದೋಚಿರೋ ಘಟನೆ ಜಯನಗರದಲ್ಲಿ ನಡೆದಿದೆ. ಜಯನಗರದ 3ನೇ ಬ್ಲಾಕ್ನಲ್ಲಿರೋ ಆಭೂಷಣ್ ಜ್ಯುವೆಲರಿಯಲ್ಲಿ ಈ ಘಟನೆ ನಡೆದಿದೆ. ಸೋಹಲ್ ಲಾಲ್ ಕತ್ರಿ ಎಂಬಾತ ಈ ಕೃತ್ಯವೆಸಗಿ ಪರಾರಿಯಾಗಿದ್ದಾನೆ ಅಂತ ಮಾಲೀಕ ವಿಶಾಲ್ ಬೋರಾ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸೋಹನ್ ಲಾಲ್ ಈ ಹಿಂದೆ ಮುಂಬೈ ಹಾಗೂ ಪುಣೆಯಲ್ಲಿ ಕಳ್ಳತನ ಕೇಸ್ಗಳಲ್ಲಿ ಪೊಲೀಸರ ಅತಿಥಿಯಾಗಿದ್ದ ಎನ್ನಲಾಗಿದೆ. ಸೋಹನ್ ವಜ್ರ ಮತ್ತು ಚಿನ್ನಾಭರಣಗಳನ್ನು ಕಳುವು ಮಾಡ್ತಾ ಇರೋ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಏನಂದ್ರೆ ಎಷ್ಟು ಐಟಮ್ ಹೋಗಿದೆ ಏನಿದೆ ಮತ್ತೆ ತಗೊಂಡೋಗಿರೋದೆಲ್ಲ ವಜ್ರ ಐಟಮ್, ಅದೆಲ್ಲ ವ್ಯಾಲ್ಯೂಯೇಷನ್ ಮಾಡಬೇಕು. ಎಷ್ಟು ಕ್ಯಾರೆಟ್ ಇದೆ ಏನಿದೆ ಆದ್ರೇನೆ ನಾವು ಹೇಳ್ಬೋದು ಏನಿದೆ ಎಷ್ಟಾಗಿದೆ ಅಂತ. ಅಂದಾಜು ನಾವು ತಿಳ್ಕೊಂತ ಇದೀವಿ 50 lakhs into 1 crore ಇರ್ಬೋದು. ಬೆಂಗಳೂರಿನಲ್ಲಿ ಇವತ್ತು ಜನಲೋಕಪಾಲ್ ಮಸೂದೆಯದ್ದೇ ಸದ್ದು. ಪ್ರಧಾನಿ ಹಾಗೂ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯನ್ನ ಹೊರಗಿಟ್ಟು ದುರ್ಬಲ ಮಸೂದೆಯನ್ನ ಮಂಡಿಸಲು ಕೇಂದ್ರ ಸರ್ಕಾರ ಹೊರಟಿದೆ ಅಂತ ಎಲ್ಲೆಡೆ ಪ್ರತಿಭಟನೆಯ ಕೂಗು ಕೇಳಿಬಂತು. ಒಂದೆಡೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟಕ್ಕೆ ಸಂತೋಷ್ ಹೆಗ್ಡೆ ಬೆಂಬಲಿಸಿದ್ರೆ, ಇನ್ನೊಂದೆಡೆ ಬೀದಿಗಿಳಿದಿದ್ದ ಸಾವಿರಾರು ಮಕ್ಕಳು ದಿಲ್ಲಿಗೆ ಮುಟ್ಟುವಷ್ಟು ಪ್ರತಿಭಟನಾ ಧ್ವನಿ ಹೊರಡಿಸಿದ್ರು. ಜನಲೋಕಪಾಲ್ ಮಸೂದೆ ವ್ಯಾಪ್ತಿಗೆ ಪ್ರಧಾನಿಯನ್ನ ಸೇರಿಸಿ, ಇಲ್ಲದಿದ್ರೆ ಇದೇ ತಿಂಗಳ 16ರಿಂದ ಮತ್ತೆ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಆರಂಭಿಸ್ತೀವಿ ಅಂತ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆ ಎಚ್ಚರಿಕೆ ನೀಡಿದೆ. ಈ ಕುರಿತ ಜನಮತ ಅಭಿಯಾನದಲ್ಲಿ 85% ಜನರು ಪ್ರಧಾನಿಯನ್ನ ಸೇರಿಸುವಂತೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಅಂದ್ರೆ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಕೂಡ ಇದೇ ತಿಂಗಳ 17ರಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಾಗಿ ಹೇಳಿದ್ದಾರೆ. 17ಕ್ಕೆ ಕೂತ್ಕೊಳ್ತೇನೆ. 17 ಎಷ್ಟು ದಿವಸ ಅಂತ ಗೊತ್ತಿಲ್ಲ. ನಾನು ದಿನ ಹೋಗಿ ಕೂತ್ಕೊಳ್ಳುವಂತ ಶಕ್ತಿ ನನ್ನಲ್ಲಿಲ್ಲ, ಉಪವಾಸ ಮಾಡೋ ಶಕ್ತಿ ನನ್ನಲ್ಲಿಲ್ಲ. ಆದ್ರಿಂದ ಸಾಂಕೇತಿಕವಾಗಿ ನನ್ನಿಂದ ಏನು ಮಾಡಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ತೇನೆ. ಅಣ್ಣಾ ಹಜಾರೆ ಅವರಿಗೆ ನನ್ನ ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ. ಇನ್ನೊಂದೆಡೆ ಭ್ರಷ್ಟಾಚಾರ ವಿರೋಧಿಸಿ ಜನಲೋಕಪಾಲ್ ಮಸೂದೆ ಮಂಡನೆಗಾಗಿ ಶಾಲಾ ಮಕ್ಕಳು ನಾಗರಿಕರಲ್ಲಿ ಜಾಗೃತಿ ಮೂಡಿಸಿದರು. ಸಿಎಂಸಿಎ ಆಯೋಜಿಸಿದ್ದ ನಾಗರಿಕ ಜಾಗೃತ ಆಂದೋಲನದಲ್ಲಿ ಪಾಲ್ಗೊಂಡ ಸಾವಿರಾರು ಮಕ್ಕಳು ಮಲ್ಯ ರಸ್ತೆಯಲ್ಲಿ ಬೃಹತ್ ಮಾನವ ಸರಪಳಿ ರಚಿಸಿ ಮಸೂದೆಯಲ್ಲಿ ಪ್ರಧಾನಿಯವರನ್ನ ಸೇರಿಸುವಂತೆ ಆಗ್ರಹಿಸಿದರು. ನಾವೆಲ್ಲ ಇಲ್ಲಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಕ್ಕೆ ಬಂದಿದ್ದೀವಿ. ಸೊ ಫೈಟ್ ಅಗೇನ್ಸ್ಟ್ ಕರಪ್ಷನ್. ಒಟ್ಟಿನಲ್ಲಿ ಅಣ್ಣಾ ಹಜಾರೆಯವರ ಜನಲೋಕಪಾಲ್ ಮಸೂದೆ ಮಂಡನೆಯ ಹೋರಾಟಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಧ್ವನಿಗೂಡಿಸಿದ್ದಾರೆ. ಆದರೆ ರಾಜಕಾರಣಿಗಳು ಮಾತ್ರ ಮೌನವಾಗಿದ್ದಾರೆ. ಗಿರೀಶ್ ಕಬಚೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಂದು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಕಾರಣ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಬೆಂಗಳೂರಿಗೆ ಬಂದಿಳಿದ್ರು. ಹಾಗಾದ್ರೆ ನಗರದಲ್ಲಿ ರಾಷ್ಟ್ರಪತಿಗಳು ಏನೇನೆಲ್ಲ ಮಾಡಿದ್ರು ಬನ್ನಿ ನೋಡೋಣ. ರಾಷ್ಟ್ರಪತಿ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಇಂದು ಬೆಂಗಳೂರಿಗೆ ಆಗಮಿಸಿದರು. ನಗರದ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ರಾಷ್ಟ್ರಪತಿಯವರನ್ನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್, ನೂತನ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಮೇಯರ್ ಶಾರದಮ್ಮ ಬರಮಾಡಿಕೊಂಡರು. ಇವತ್ತು ನಾಳೆ ರಾಷ್ಟ್ರಪತಿಯವರು ಕರ್ನಾಟಕದಲ್ಲಿರುವಂಥ ಸಂದರ್ಭದಲ್ಲಿ ಅವರ ಜೊತೆಗಿದ್ದು ಅವರನ್ನು ಹಾರ್ದಿಕವಾಗಿ ಬೀಳ್ಕೊಡುವಂಥ ಜವಾಬ್ದಾರಿ ನಮ್ಮದಿರುವಂಥ ಹಿನ್ನೆಲೆಯಲ್ಲಿ ನಾವು ಅವರನ್ನು ಈಗ ಸ್ವಾಗತ ಮಾಡಿದ್ದೇವೆ. ನಾಳ್ದವರನ್ನು ಬೀಳ್ಕೊಳ್ಳುವವರೆಗೆ ನಮ್ಮ ಜವಾಬ್ದಾರಿ ಇದೆ ಅಂತ ಭಾವಿಸ್ತಾ ಇದ್ದೇವೆ. ನಂತರ ರಾಜಭವನಕ್ಕೆ ತೆರಳಿದ ಅವರು ಸಂಜೆ 5 ಗಂಟೆಗೆ ಕೃಷಿ ವಿಜ್ಞಾನಿಗಳೊಂದಿಗೆ ಒಣಭೂಮಿ ಬೇಸಾಯ ಮತ್ತು ವ್ಯವಸಾಯ ಕ್ಷೇತ್ರಕ್ಕೆ ಕಾರ್ಪೊರೇಟ್ ಕಂಪನಿಗಳ ಕೊಡುಗೆ ಮತ್ತು ಅಗತ್ಯತೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಇಂದು ಆಗಮಿಸಿದ ಪ್ರತಿಭಾ ಪಾಟೀಲ್ ಭಾನುವಾರದವರೆಗೂ ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡಲಿದ್ದು ಅವರ ಕಾರ್ಯಕ್ರಮ ಪಟ್ಟಿ ಇಂತಿದೆ. ಶನಿವಾರ ಅಂದ್ರೆ ನಾಳೆ ಬೆಳಗ್ಗೆ 10:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ 45ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಸಂಜೆ 5 ಗಂಟೆಗೆ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಸುವರ್ಣ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಭಾನುವಾರ ರಾಷ್ಟ್ರಪತಿಗಳು ಕಾನೂನು ವಿವಿಯ 19ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಪ್ರತಿಭಾ ಪಾಟೀಲ್ ಬೆಂಗಳೂರಿನಿಂದ ನಿರ್ಗಮಿಸಲಿದ್ದಾರೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ 3 ದಿನ ತಂಗಲಿರುವ ಪ್ರತಿಭಾ ಪಾಟೀಲ್ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ, ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಕೃಷಿಯನ್ನು ಕುರಿತು ನಡೆಯಲಿರೋ ಸಮಾಲೋಚನೆಗಳು ಕೃಷಿ ಕ್ಷೇತ್ರದಲ್ಲೇನಾದರೂ ಬದಲಾವಣೆ ತರುತ್ತಾ ಅಂತ ಕಾದು ನೋಡಬೇಕು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ಬಾಂಬ್ ಬಗ್ಗೆ ವಿಜ್ಞಾನದ ಪಠ್ಯಗಳಲ್ಲಿ ಓದಿದ್ದ ಮಕ್ಕಳಿಗೆ ನಿಮ್ಮ ಶಾಲೆಯಲ್ಲೇ ಬಾಂಬ್ ಇಡಲಾಗಿದೆ ಎಂದರೆ ಪರಿಸ್ಥಿತಿ ಏನಾಗಬೇಡ. ಹೌದು, ಇವತ್ತು ಇಂಥದೊಂದು ಬಾಂಬ್ ಕರೆ ಬಂದಿದ್ದು ಗೌರಿಪಾಳ್ಯದ ಸೇಂಟ್ ಪೀಟರ್ಸ್ ಪೌಲ್ ಚರ್ಚ್ ಶಾಲೆಗೆ. ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ ಕರೆ ಮಾಡಿದ ದುಷ್ಕರ್ಮಿಗಳು ಶಾಲೆಯಲ್ಲಿ ಬಾಂಬ್ ಇಡಲಾಗಿದೆ ಅಂತ ಹೇಳಿದ್ದಾರೆ. ವಿಷಯ ತಿಳಿದು ತೀವ್ರ ಆತಂಕಕ್ಕೆ ಒಳಗಾದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಾಲೆಯಿಂದ ಹೊರಬಂದು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳದ ಸಿಬ್ಬಂದಿ ಇಡೀ ಶಾಲೆಯನ್ನ ತಪಾಸಣೆ ನಡೆಸಿದ್ರು. ಬಳಿಕ ಇದೊಂದು ಹುಸಿ ಕರೆ ಅಂತ ಖಚಿತಪಡಿಸಿದ್ರು. ಮಕ್ಕಳು ಆಡ್ತಾ ಇದ್ರು, ಅರ್ಧ ಜನಕ್ಕೆ ಒಳಗಡೆ ಕ್ಲಾಸ್ ನಡೀತಾ ಇತ್ತು. ಆ ಮೂಮೆಂಟಲ್ಲಿ ಇನ್ಫಾರ್ಮೇಷನ್ ಬಂದಿದೆ, ನಮಗೆ ಡೈರೆಕ್ಟ್ ಬಂದಿಲ್ಲ, ಪೊಲೀಸ್ ಮುಖಾಂತರ ಬಂದಿದೆ. ಇಲ್ಲಿ ಒಳಗಡೆ ಬಂದು ಅವರೇ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಎಲ್ಲ ಸೇಫ್ಟಿ ಮಾಡಿ ಕಳಿಸಿದ್ದಾರೆ. ಮಕ್ಕಳನ್ನೆಲ್ಲ ಸೇಫ್ಟಿ ಮಾಡಿ ಈಚೆ ಕಳಿಸಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ಮಕ್ಕಳಿಗೆ ಈ ಥರ ಏನಾದರೂ ಹೆಚ್ಚು ಕಡಿಮೆ ಆಗಿದೆ, ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇತ್ತು. ಎಲ್ಲ ಅರ್ಜೆಂಟಲ್ಲಿ ಹೇಳಿ ಇದಕ್ಕೆ ಕೆಳಗಡೆ ಓಡಿ ಬಂದು ಯಾರ ಕೈಗೆ. ಸಂತೂರ್ ಸೋಪ್ ಬಳಸೋ ಗ್ರಾಹಕರಿಗೊಂದು ಸಿಹಿ ಸುದ್ದಿ. ಇಂದಿನಿಂದ ಸಂತೂರ್ ಸೌಭಾಗ್ಯ ನಿಮ್ಮ ಮನೆ ಮುಂದೆ ಬರಲಿದೆ. ಹೌದು, ಸಂತೂರ್ ಸೋಪ್ ಖರೀದಿ ಮಾಡೋದ್ರ ಜೊತೆಗೆ ಗ್ರಾಹಕರಿಗೆ ಸಂತೂರ್ ಸೌಭಾಗ್ಯ ಎಂಬ ವಿಶೇಷ ಕೂಪನ್ ಕೂಡ ನೀಡಲಾಗುತ್ತೆ. ಕೂಪನ್ ಅನ್ನು 3 ತಿಂಗಳಿಗೊಮ್ಮೆ ಡ್ರಾ ಮಾಡಲಿದ್ದು, ಅದೃಷ್ಟ ಒಲಿದಲ್ಲಿ ಫಾರ್ಚುನರ್, ಆಲ್ಟೋ ಹೀಗೆ ಇತರೆ ಬಂಪರ್ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಬಹುದು. ಸಂತೂರ್ ಕಡೆಯಿಂದ ಇವತ್ತು ಸಂತೂರ್ ಸೌಭಾಗ್ಯ ಅಂತ ಒಂದು ಒಳ್ಳೆ ಸ್ಕೀಮ್ ಲಾಂಚ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಪಾರ್ಟ್ನರ್ಸ್ ಅಂದರೆ ರೀಟೈಲರ್ಸ್ಗೂ ಹೋಲ್ಸೇಲರ್ ಶಾಪ್ ಅವ್ರಿಗೋಸ್ಕರ ಇದು ಸ್ಪೆಷಲ್ ಸ್ಕೀಮ್ ಆಗ್ತಾ ಇದೆ. ಒಂದು ಬಂಪರ್ ಪ್ರೈಸ್ ಟೊಯೋಟಾ ಫಾರ್ಚುನರ್ 26 ಲಕ್ಷ ಗಾಡಿ ಒಂದು ಫಸ್ಟ್ ಪ್ರೈಸ್ ಹೋಗ್ತಾ ಇದೆ ಕರ್ನಾಟಕ ಸ್ಟೇಟಲ್ಲಿ. ಇದು ಬಿಟ್ಟು ಇನ್ನೊಂದು 12 ಆಲ್ಟೋ ಕಾರ್ಸ್ ಕೊಡ್ತಾ ಇದ್ದೀವಿ, 12 ಬೈಕ್, LCD ಟೆಲಿವಿಷನ್ಸ್, ಮೊಬೈಲ್ ಫೋನ್ಸ್, ಡಿಜಿಟಲ್ ಕ್ಯಾಮರಾ, ಈ ಥರ ತುಂಬ ಗಿಫ್ಟ್ಸ್ ಇದೆ. ಇದು ಎಲ್ಲ ಹೋಲ್ಸೇಲರ್ಗೆ ಲಕ್ಕಿ ಡ್ರಾ ಅಲ್ಲಿ ಕೊಡ್ತೀವಿ. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 22,760 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,760 ರೂಪಾಯಿ.